ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನೋಡಿ, ಕರ್ನಾಟಕದ ಫೈರ್ ಬ್ರ್ಯಾಂಡ್ ಬಿಜೆಪಿಯ ಹಿಂದೂ ಹುಲಿ ಮಾಜಿ ನಾಯಕರು, ಕೇಂದ್ರದ ಮಾಜಿ ಸಚಿವರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಸ್ಟೇಟ್ಮೆಂಟ್ ಅಂದ್ರೆ ಅದು ದೊಡ್ಡ ಒಂದು ಹೊಸ ಬಾಂಬ್ ಸಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏನಾದ್ರೂ BSY ಯಡಿಯೂರಪ್ಪನ ಮಗ ವಿಜಯೇಂದ್ರನನ್ನು ಏನಾದ್ರೂ ನೇಮಕ ಮಾಡಿದ್ರೆ, ಮತ್ತೊಮ್ಮೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಏನಾದ್ರೂ ಘೋಷಣೆ ಮಾಡಿದ್ರೆ, ನಾನು ಕರ್ನಾಟಕದಲ್ಲಿ ಹೊಸ ರಾಜಕೀಯ ಪಕ್ಷ, ಅದು ಹಿಂದುತ್ವದ ಆಧಾರದ ಮೇಲೆ ಹೊಸ ಪಕ್ಷ ನಾನು ಕಟ್ತೀನಿ ಅಂತ ಹೇಳಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಹೌದು ಸ್ನೇಹಿತರೆ, ಇತ್ತೀಚೆಗೆ ಅವ್ರಿಗೆ 3ನೇ ಬಾರಿ ಬಿಜೆಪಿಯಿಂದ, ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 3 ಬಾರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಬಿಜೆಪಿಯಿಂದ ಕೇಂದ್ರದ ಮಾಜಿ ಸಚಿವರು, ನೇರ ನುಡಿಯ ನಾಯಕರು, ಕರ್ನಾಟಕದಲ್ಲಿ ತಮ್ಮದೇ ಆದಂತ ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವಂತ ಒಬ್ಬ ಜನನಾಯಕರು, ವಿಜಯಪುರದ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಹೇಳಿಕೆ ನೀಡಲಿಕ್ಕೆ ಕಾರಣ ಏನಂದ್ರೆ, ಅವರು ನೇರವಾಗಿ ಭಾರತೀಯ ಜನತಾ ಪಕ್ಷವನ್ನು ಯಾವತ್ತೂ ಕೂಡ ಟೀಕೆ ಮಾಡಿಲ್ಲ. ಆದ್ರೆ ಅವರು ನೇರವಾಗಿ ಟೀಕೆ ಮಾಡಿದ್ದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಫ್ಯಾಮಿಲಿಗೆ. ಅಂದ್ರೆ ನೇರವಾಗಿ ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡ್ತಾರೆ. ಕಾರಣ ನಾವೆಲ್ಲ ತಿಳ್ಕೊಬೇಕು. ಯಾವ್ದು ವಿಚಾರ ತಿಳ್ಕೊಬೇಕಂದ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ರಾಜಕೀಯದಲ್ಲಿ ಮುಂದೆ ಬರ್ತೀನಿ ಅನ್ನೋ ಉದ್ದೇಶದಿಂದ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗ ಏನು ಮಾಡ್ತಿದ್ದಾರೆ, ನನ್ನನ್ನ ಈ ರೀತಿಯಾಗಿ ಉಚ್ಚಾಟನೆ ಮಾಡೋಕ್ಕೆ ಅವರೇ ಕಾರಣಕರ್ತರು. ನಾನು ಬಿಜೆಪಿಯಲ್ಲಿ ಇರ್ತೀನಿ, ನಾನು ಬಿಜೆಪಿಯ, ನನಗೆ ಮಾತೃ ಪಕ್ಷ ಬಿಜೆಪಿ, ನನಗೆ ಹುಟ್ಟಿಸಿದ್ದು ಬೆಳೆಸಿದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನನಗೆ ಹೆಸರಿಕೆ ಮಾಡೋಕ್ಕೆ ಕಾರಣ ಯಾವುದಂದ್ರೆ ಅದು ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. ಆದ್ರೆ ಯಡಿಯೂರಪ್ಪನ ಮನಸ್ಥಿತಿ ಏನಿದೆಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಲಿಂಗಾಯತನ ಒಂದು ಹೆಸರನ್ನ ಇಟ್ಟುಕೊಂಡು, ಟ್ರೆಂಡ್ ಅನ್ನು ಇಟ್ಟುಕೊಂಡು ಸೃಷ್ಟಿ ಮಾಡಿ, ಲಿಂಗಾಯತರಂದ್ರೆ ನಾವಂದ್ರೆ ಲಿಂಗಾಯತರು, ನಾವು ಹೇಳಿದ್ರೆ ಮಾತ್ರ ಲಿಂಗಾಯತರು ಕೇಳ್ತಾರೆ ಅನ್ನುವ ಒಂದು ವಿಚಾರದಲ್ಲಿ ಯಡಿಯೂರಪ್ಪ ಒಂದು ಹೊಸ ನಾಟಕ ಮಾಡ್ತಿದ್ದಾನೆ. ಹಾಗಾಗಿ ಈ ಯಡಿಯೂರಪ್ಪನ ಕುಟುಂಬ ಅಂತ್ಯ ಆಗ್ಬೇಕು ಅಂದ್ರೆ, ಪಕ್ಷದಿಂದ ಬಿಜೆಪಿದಿಂದ ಅವರನ್ನ ಹೊರಗೆ ಇಟ್ಟರೆ ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿ ಬರುತ್ತೆ. ನೋಡಿ, ಹಿಂದುತ್ವದ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗ ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ನೇರವಾಗಿ ಯತ್ನಾಳ್ ಅವರು ಈ ರೀತಿ ಕೇಳ್ತಾ ಇದ್ದಾರೆ. ನೋಡಿ, ಯತ್ನಾಳ್ ಅವರು ಮತ್ತೊಂದು ಮುಂದೆ ಹೋಗಿ ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಕರ್ನಾಟಕದಲ್ಲಿ ಬಿಜೆಪಿ ತರಲಿಕ್ಕೆ ಕೂಡ ನಾನು ಶ್ರಮ ಪಟ್ಟೀನಿ. ಕೇವಲ ಬರೀ ಯಡಿಯೂರಪ್ಪ ಮಾತ್ರ ಸೈಕಲ್ ತುಳಿದಿಲ್ಲ, ನಾವು ಸೈಕಲ್ ತುಳಿದೀವಿ ಅಂತ ಹೇಳಿ ಯತ್ನಾಳ್ ಗೌಡ್ರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ಇಡೀ ಕರ್ನಾಟಕ ರಾಜ್ಯದಂತ ಏನು ಮಾಡ್ತಿದ್ದಾರೆ ಅಂದ್ರೆ, ಪ್ರವಾಸ ಮಾಡ್ತಿದ್ದಾರೆ. ಒಂದು ಸಭೆಗಳು ಮಾಡೋದು, ಯಾವುದೋ ಹಿಂದುತ್ವ ವಿಚಾರದಲ್ಲಿರುವಂತಹ ಹೋರಾಟಕ್ಕೆ ಭಾಗಿಯಾಗಿಸೋದು, ಮತ್ತೆ ಹಿಂದುತ್ವದ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆ ಕೂಡಿ ಕೆಲಸ ಮಾಡೋದು, ಮತ್ತೆ ಸಭೆ ಸಮಾರಂಭಗಳಲ್ಲಿ ಹೋಗೋದು, ಭಾಷಣ ಮಾಡುವುದು, ಅಲ್ಲಿನ ಜನರನ್ನ ಈ ರೀತಿಯಾಗಿ ನೇರವಾಗಿ, ನಾನು ಒಂದು ವೇಳೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಮತ್ತೆ ಅವನ ಆಟ ನಡೀತಿತ್ತಂದ್ರೆ ಮತ್ತೆ ನಾನು ಹೊಸ ಪಕ್ಷ ನಾನು ನಿರ್ಮಾಣ ಮಾಡ್ತೀನಿ, ಹೊಸ ಪಕ್ಷ ಆದ್ರೆ ನನಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಸಾರ್ವಜನಿಕವಾಗಿ ಬಹಿರಂಗ ಸಭೆಗಳಲ್ಲಿ ಈ ರೀತಿಯಾಗಿ ಯತ್ನಾಳ್ ಗೌಡ್ರು ಒಂದು ಚರ್ಚೆ ಮಾಡ್ತಿದ್ದಾರೆ. ಅದು ಏನೇ ಇರ್ಲಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆ ವಿಚಾರದಲ್ಲಿ ಏನಪ್ಪಾ ಅಂದ್ರೆ, ಅವ್ರು ಸಿಂಗಲ್ ಇದ್ದಾರಾ ಅಥವಾ ಅವ್ರ ಹಿಂದೆ ಯಾರೇನಿದ್ದಾರೆ ಅನ್ನೋದು ಕೂಡ ಇವತ್ತು ಚರ್ಚೆಗೆ ಬರ್ತಾ ಇದೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸುಮ್ನೆ ಹೇಳಲ್ಲ ಮಾತು. ಯಾವುದೇ ಕೊಡುಕು ಒಂದು ಸಲ ಹೂ ಅಂದ್ರೆ, ಒಂದು ಸಲ ದೃಢ ಮನಸ್ಸು ಮಾಡಿದ್ರೆ ಮುಗೀತು. ಅಂತಹ ಫೈರ್ ಬ್ರ್ಯಾಂಡ್ ಕರ್ನಾಟಕದ ಹಿಂದೂ ಹುಲಿ ಯತ್ನಾಳ್ ಅವರು. ಯತ್ನಾಳ್ ಅವರಿಂದ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ನಾವು ಕೂಡ ಬಹಳಷ್ಟು ವಿಚಾರ ಮಾಡ್ಬೇಕು. ಅವರಿಂದ ಅರವಿಂದ ಲಿಂಬಾವಳಿ ಇದ್ದಾರೆ ಅವ್ರ ಟೀಮ್ ನಲ್ಲಿ. ನೋಡಿ, ಇತ್ತೀಚೆಗೆ ದಾವಣಗೆರೆಯಲ್ಲಿ ಬರ್ತ್ಡೇ ಮಾಡಿದ್ರು. ಆ ಬರ್ತ್ಡೇ ಮಾಡಿದಲ್ಲಿ ನೇರವಾಗಿ ಯಡಿಯೂರಪ್ಪನ ಫ್ಯಾಮಿಲಿಗೆ ಹೇಳಿಸರು. ಟಾರ್ಗೆಟ್ ಇದ್ದಿದೆ ಯಡಿಯೂರಪ್ಪನ ಫ್ಯಾಮಿಲಿ, ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿ ಯಾರು ಯಡಿಯೂರಪ್ಪನಿಂದ ನಡೀತಾ ಇದೆ, ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕು, ಅವರನ್ನ ಮೊದಲ ಬಿಜೆಪಿ ರಾಜ್ಯಾಧ್ಯಕ್ಷದಿಂದ ಕೆಳಗಿಳಿಸಬೇಕಂತೇಳಿ ಈ ಯತ್ನಾಳ್ ಟೀಮರ ಚರ್ಚೆಗಳು ನಡೀತಾ ಇದೆ. ಆದ್ರೆ ಯತ್ನಾಳ್ ಅವರು ಇತ್ತೀಚೆಗೆ ಬೆಳಗಾವಿಯ ಒಂದು ಲಕ್ಷ್ಮೀ ದೇವಸ್ಥಾನದ ಒಂದು ಜಾತ್ರೆ ಇತ್ತು. ಆ ದೇವಸ್ಥಾನದ ಜಾತ್ರೆಯಲ್ಲಿ ಮಾಜಿ ಸಚಿವರಾದಂತ ಯಾರು ರಮೇಶ್ ಜಾರಕಿಹೊಳಿ ಅವರು, ಮತ್ತು ಇತ್ತೀಚೆಗೆ ಅವರು ಪ್ರತಾಪ್ ಸಿಂಹ ಮತ್ತು ಅರವಿಂದ್ ಲಿಂಬಾವಳಿ ಅವರು ಮತ್ತು GM ಸಿದ್ದೇಶ್ವರ್ ಅವರೇ, BP ಹರೀಶ್ ಅವರು, ಇವರೇನೆಲ್ಲ ಟೀಮ್ ಇದೆ, ಯತ್ನಾಳ್ ಟೀಮ್ ಏನಿದೆಲ್ಲ, ಈ ಯತ್ನಾಳ್ ಟೀಮ್ ಏನೆಲ್ಲ ಮಾಡ್ತಿದಂದ್ರೆ
ಇಷ್ಟು ಜನ ಸೇರ್ಕೊಂಡು ಇವರೆಲ್ಲ ಜನ ಸೇರ್ಕೊಂಡು ಏನ್ ಮಾಡ್ತಾರೆ, ಒಂದು ಹೊಸ ಪಕ್ಷ ಕಟ್ತಾರ ಅಂತ ಹೇಳಿ ಒಂದು ಸುದ್ದಿ ಬರ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದುತ್ವ ಮತ್ತು ಗೋರಕ್ಷಣೆ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಸದಾ ಬೆಂಬಲವಾಗಿರುವಂತ ಒಂದು ಪಕ್ಷ ಆಗ್ಬೇಕು. ಯಾಕಂದ್ರೆ ಇವತ್ತು ಒಂದು ಪಾರ್ಟಿ ಏನಾಗ್ಬಿಟ್ಟಿದೆ ಅಂದ್ರೆ ಸೀಮಿತ ಆಗ್ಬಿಟ್ಟಿದೆ, ಹೊಂದಾಣಿಕೆ ಆಗ್ತಾ ಇದೆ ಅಂತೇಳಿ ಬಸನಗೌಡ ಪಾಟೀಲ್ ಅವರು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಿರತೆ ಏನೆಲ್ಲ ಆಗ್ತದೆ, ಯಾರು ಮೇಲಾಗ್ತಾರೆ ಯಾರು ಕೆಳಗೆ ಹೋಗ್ತಾರೆ ಅನ್ನೋದು ಕೂಡ ನಾವೆಲ್ಲ ಪ್ರತಿಯೊಂದು ನೋಡ್ಬೇಕು. ಆದ್ರೆ ಬಸನಗೌಡ ಪಾಟೀಲ್ ಅವರು ಹೇಳಿದ್ದಾರೆ ಒಂದು ಮಾತು, ಸ್ಟ್ರೇಟ್ವಾಗಿ ನೇರವಾಗಿ ಹೇಳಿದ್ದಾರೆ, ಒಂದು ವೇಳೆ ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಏನಾದ್ರೂ ಮುಂದುವರೆದ್ರೆ ನಾನು ಹೊಸ ಪಕ್ಷ ಕಟ್ತೀನಿ. 2028 ಚುನಾವಣೆಯಲ್ಲಿ ನಾನೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಆದ್ರೆ ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಯತ್ನಾಳ್ ಅವರು, ಯಾಕಂದ್ರೆ ಯತ್ನಾಳ್ ಅವರಿಗೆ ಇರುವಂತ ಜನಬೆಂಬಲ ಯಾವ ಅಂದ್ರೆ ಒಂದು ಜಾತಿ ಬೆಂಬಲ ಕೂಡ ಇದೆ, ಅವರಿಗೆ ಹಿಂದುತ್ವದ ಬೆಂಬಲ ಕೂಡ ಇದೆ. ಅವರು ಪಂಚಮ ಸಾಲಿಯ ರಾಜ್ಯ ನಾಯಕರು, ಹಾಗೆ ಹಿಂದುತ್ವದ ವಿಚಾರದಲ್ಲಿ ಇರುವಂತಹ ಗಟ್ಟಿ ನಾಯಕ. ನೋಡಿ, ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು, ಕರ್ನಾಟಕದಲ್ಲಿ ಪರೇಶ್ ಮೇಸ್ತಾನ ಹತ್ಯೆ ಆಯಿತು. ಈ ರೀತಿಯಾಗಿ ಯಾರು ನಮ್ಮ ಮಂಗಳೂರಿನ ಭಾಗದಲ್ಲಿ ತುಂಬಾ ಜನ ಸಾವಿರಾರು ನೂರಾರು ಕಾರ್ಯಕರ್ತರಿಗೆ ಈ ರೀತಿಯಾಗಿ ಸುಮ್ಮನೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಖಂಡಿಸಿರೋದು ಯಾರದಪ್ಪ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಯತ್ನಾಳ್ ಅವರು ಏನ್ ಹೇಳಿದಾರಪ್ಪ ಅಂದ್ರೆ, ನಾನು ಹಿಂದುತ್ವದ ವಿಚಾರದಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಇಲ್ಲ, ನಾನು ರಾಜಕೀಯ ಮಾಡ್ತಿರೋದು ಹಿಂದುತ್ವಗೋಸ್ಕರ, ಗೋಮಾತೆಯ ರಕ್ಷಣೆಗೋಸ್ಕರ, ಹಿಂದೂಗಳ ರಕ್ಷಣೆಗೋಸ್ಕರ, ಹಿಂದೂ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾನು ರಾಜಕೀಯ ಮಾಡ್ತಾ ಇದ್ದೀನಿ. ನನಗೆ ಮಂತ್ರಿ ಆಗ್ಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ನಾನು ಇವತ್ತು ಹೀರೋ ಆಗ್ತೀನೋ ಅಥವಾ ಜೀರೋ ಆಗ್ತೀನೋ ಗೊತ್ತಿಲ್ಲ, ಆದ್ರೆ ನನಗೆ ಸದಾ ನಾನು ಹಿಂದುತ್ವದ ಕೆಲಸ ಮಾಡ್ತೀನಿ, ದೇಶದ ಪರ ಮಾಡ್ತೀನಿ. ನಾನು ಯಾವತ್ತು ನರೇಂದ್ರ ಮೋದಿ ಅವರಿಗೆ ನಾನು ಚಿರಋಣಿ ಇರ್ತೀನಿ, ಆಭಾರಿಯಾಗಿರ್ತೀನಿ. ಯಾಕಂದ್ರೆ ನಮಗೆ ಮಾರ್ಗದರ್ಶನ ಯಾರಂದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಹೀಗೆ ಬಸನಗೌಡ ಪಾಟೀಲ್ ಅವರು ವಿಚಾರಗಳನ್ನು ನಾವು ತಿಳಿತಾ ಹೋದರೆ ಒಂದು ದಿನ ಕೂಡ ಅವರು ಬಿಜೆಪಿಗೆ ಮೋಸ ಮಾಡಿಲ್ಲ, ಬಿಜೆಪಿ ದ್ರೋಹ ಬಗ್ದಿಲ್ಲ. ಆದ್ರೆ ಯಡಿಯೂರಪ್ಪ ಏನ್ ಹೇಳ್ತಾರಪ್ಪ ಅಂದ್ರೆ, ಮುಂದೆ ಹೋಗಿ ಕೆಜೆಪಿನ ಕಟ್ಟಿ ಬಿಜೆಪಿನ ಹಾಳು ಮಾಡಿದ್ದೆ ಇದೇ ಯಡಿಯೂರಪ್ಪ ಅಂದ್ರೆ ನೇರವಾಗಿ ಹೇಳ್ತಾರೆ. ಕೆಜೆಪಿನ ಪಕ್ಷ ಕಟ್ಟಿ ಯತ್ನಾಳ್ ಅವರು ಏನ್ ಹೇಳ್ತಾರೆ, ಕೆಜೆಪಿ ಯಾರು ಕಟ್ಟಿದ್ರು? ಬಸನಗೌಡ ಪಾಟೀಲ್ ಯತ್ನಾಳ್ ಕಟ್ಟಿಲ್ಲ, ಯಡಿಯೂರಪ್ಪ ಕಟ್ಟಿದ್ದಾರೆ. ನಾನು ಯಾವತ್ತೂ ಬಿಜೆಪಿ ಇದ್ದೀನಿ, ಇವತ್ತು ಬಿಜೆಪಿ ಇರ್ತೀನಿ, ಮುಂದಿನ ಬಿಜೆಪಿ ಇರ್ತೀನಿ. ಎಲ್ಲಿವರೆಗಪ್ಪ ಅಂದ್ರೆ, ಒಂದು ವೇಳೆ ವಿಜಯೇಂದ್ರನೇ ಏನಾದ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ, ಮುಂದೆ ಇವತ್ತು ರಾಜ್ಯಾಧ್ಯಕ್ಷನ ಆಗ್ತಾರೆ, ಮುಂದೆ ಯಡಿಯೂರಪ್ಪ ಮಗ ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ, ಬಿಜೆಪಿ ನುಚ್ಚುನೂರಾಗುತ್ತೆ. 50 ಸೀಟ್ ಬರಲ್ಲ, 30 ಸೀಟ್ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಬರಲ್ಲ ಅಂತ ಹೇಳಿ ನೇರವಾಗಿ ಯತ್ನಾಳ್ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಬಿಜೆಪಿ, ಆದ್ರೆ ಇವತ್ತು ವಿರೋಧ ಮಾಡಬೇಕು, ಪ್ರತಿಯೊಂದು ಹೋರಾಟಗಳು ಕೂಡ ಬಿಜೆಪಿ ಮಾಡ್ಬೇಕಾದ್ರೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಅಡ್ಜಸ್ಟ್ಮೆಂಟ್ ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಜೊತೆ DK ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಇದ್ದಾರೆ ಅಂತ ಹೇಳ್ತಾರೆ ಯತ್ನಾಳ್ ಅವರು. ಮತ್ತೆ ಇತ್ತೀಚೆಗೆ ನೋಡ್ಬೋದು, ಯತ್ನಾಳ್ ಅವರ ಒಂದು ಟೀಮ್ ಏನ್ ಮಾಡಿತ್ತು, ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಗರಣದಲ್ಲಿ ಕಾಂಗ್ರೆಸ್ ಸಿಕ್ಕಿತ್ತು. ಅದರ ವಿರುದ್ಧ ಹೈಕೋರ್ಟ್ಗೆ ಹೋಗಿ ಅದನ್ನ ಅಪೀಲ್ ತಗೊಂಡ್ಬಂದು CBI ನಿಂದ ತನಿಖೆ ಮಾಡಿಸ್ಬೇಕಂತೇಳಿ ಆ ಹೈಕೋರ್ಟ್ ನಲ್ಲಿ ಗೆದ್ದಿದ್ದಾರೆ. ಯಾರು ಗೆದ್ದಿದ್ದಾರೆ? ಅದು ಯತ್ನಾಳ್ ಟೀಮ್ ಗೆದ್ದಿದ್ದಾರೆ. ಅಂದ್ರೆ ನೇರವಾಗಿ ಹೇಳ್ಬೇಕು, ನಾವು ಭ್ರಷ್ಟಾಚಾರ ವಿರೋಧಿಗಳು, ಕುಟುಂಬ ರಾಜಕಾರಣದ ವಿರೋಧಿಗಳು, ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತೀವಿ, ಸಾಮಾನ್ಯ ಜನರ ಪರವಾಗಿ ಮಾಡ್ತೀವಿ, SC ST ಮತ್ತು OBC ಎಲ್ಲ ಜನರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುತ್ತಿರುವ ನಾಯಕ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಆದ್ರೆ ನಾವೆಲ್ಲ ವಿಚಾರ ಮಾಡಬೇಕು, ಮುಂದಿನ ದಿನಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರೆ ನಿಮ್ಮ ಬೆಂಬಲ ಇದೇನಾ ಅಂತ ಹೇಳಿ ಇವತ್ತು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ದಯವಿಟ್ಟು ತಾವು ಕೂಡ ತಮ್ಮ ಅಭಿಪ್ರಾಯ ತಿಳಿಸಿ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರೆ, ಅದು ಕರ್ನಾಟಕದಲ್ಲಿ ಹಿಂದೂ ಪಕ್ಷ ಸ್ಥಾಪನೆ ಮಾಡಿದ್ರೆ ನಿಮ್ಮ ಬೆಂಬಲ ಇದೇನಾ? ತಾವು ದಯವಿಟ್ಟು ಈ ಕಮೆಂಟ್ ಬಾಕ್ಸ್ ಮುಖಾಂತರ ತಮ್ಮ ಉತ್ತರ ಪ್ರತಿಕ್ರಿಯೆ ನೀಡಬೇಕಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಯಾಕಂದ್ರೆ ಪ್ರತಿಯೊಂದು ವಿಚಾರಗಳು ತಲುಪುತ್ತೆ. ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಬೆಳಕಿಗೆ ಬರ್ತಾ ಇದ್ದಾವೆ ಸುದ್ದಿಗಳು. ಹಾಗಾಗಿ ನಾನು ಕೂಡ ನಿಮಗೆ ಒಂದು ವಿನಂತಿ ಮಾಡ್ತೀನಿ, ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು, ಮುಂದಿನ ದಿನಗಳಲ್ಲಿ ಯಾರು ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ವಿರೋಧ ಪಕ್ಷವಾಗಿ ಯಾರು ಬಿಜೆಪಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಕೂಡ ತಾವು ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಏನೇ ಇರಲಿ, ಯಾರೇ ಆಗ್ಲಿ, ನಮಗೆ ಕರ್ನಾಟಕದಲ್ಲಿ
ಒಬ್ಬ ಹಿಂದುತ್ವ ಪಕ್ಷ ಆಗ್ಬೇಕು, ಒಬ್ಬ ಹಿಂದುತ್ವದ ಲೀಡರ್ ಹುಟ್ಟಬೇಕು, ಒಬ್ಬ ಹಿಂದುತ್ವದ ಪರವಾಗಿರುವಂತಹ ಜನನಾಯಕ ಆಗ್ಬೇಕು ಅನ್ನೋದೇ ನಮ್ಮ ಆಸೆ.